ಡಿಕೆ ಶಿವಕುಮಾರ್ ನಿವಾಸಕ್ಕೆ ಡಿಕೆ ಸುರೇಶ್ ಆಗಮಿಸಿದ್ದಾರೆ. ಡಿಕೆಶಿ ಮತ್ತು ಡಿಕೆ ಸುರೇಶ್ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸದಾಶಿವನಗರ ನಿವಾಸಕ್ಕೆ ಬಂದಂತಹ ಡಿಕೆ ಸುರೇಶ್ ಇಬ್ಬರು ಗೌಪ್ಯ ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ಯ ಕುರ್ಚಿ ಕದನ ಜೋರಾಗಿದೆ. ಡಿಕೆ ಶಿವಕುಮಾರ್ ಬಣ ದೆಹಲಿಯಲ್ಲಿ ಹೋಗಿ ದಾಳವನ್ನ ಉರುಳಿಸ್ತಾ ಇದೆ. ಈ ಕಡೆ ಏನ್ ಹೇಳಬೇಕಾಗಿತ್ತು ನಿನ್ನೆಯಿಂದ ಡಿಕೆ ಸುರೇಶ್ ಅವರು ಹೇಳಿ ಮುಗಿಸಿದ್ದಾಗಿದೆ. ಈಗಿನ್ನೇನಿದ್ರು ಕೂಡ ಬ್ರದರ್ಸ್ ಕುಳಿತು ಮಾತನಾಡಿ ಮುಂದಿನ ತಂತ್ರ ಏನು, ನೆಕ್ಸ್ಟ್ ಸ್ಟ್ರಾಟಜಿ ಏನು, ನೆಕ್ಸ್ಟ್ ಯಾವ ಪಾನನ್ನ ಮೂವ್ ಮಾಡಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನ ಎಣಿತಾ ಇರೋದು. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನ ಕೂಡ ನಿಗದಿಪಡಿಸಿಲ್ಲ. ಫುಲ್ ಫ್ರೀ ಆಗಿದ್ದಾರೆ. ಆರೋಗ್ಯ ಹಿನ್ನೆಲೆಯಲ್ಲಿ ಹೇಗಿದ್ರೂ ಮನೆಯಲ್ಲಿರುವಂತಹ ಅಣ್ಣನನ್ನ ಭೇಟಿ ಮಾಡುವಂತಹ ಸಲುವಾಗಿ ಸುರೇಶ್ ಅವರು ಬಂದಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಆಗುವಂತಹ ಚರ್ಚೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಶಾಸಕರುಗಳೇ ಎಲ್ಲ ಹೇಳ್ತಾ ಇದ್ದಾರೆ, ಒಂದು ಕ್ಲಾರಿಟಿ ಕೊಡಬೇಕು ಹೈಕಮಾಂಡ್ ಅಂತ. ಗೊತ್ತಿಲ್ಲ, ಏನು ವಿಚಾರ ಗೊತ್ತಿಲ್ಲ. ಬರ್ತಾರೆ ನೋಡಿ, ಡಿಸಿಎಂ ಅವರು ಬರ್ತಾರೆ ಮಾತಾಡ್ತಾರೆ, ಡಿಸಿಎಂ ಅವರು ಬರ್ತಾರೆ ಮಾತಾಡ್ತಾರೆ. ಶಾಸಕರುಗಳೇ ಎಲ್ಲ ಹೇಳ್ತಾ ಇದ್ದಾರೆ, ಒಂದು ಕ್ಲಾರಿಟಿ ಕೊಡಬೇಕು ಹೈಕಮಾಂಡ್ ಅಂತ. ಗೊತ್ತಿಲ್ಲ, ಏನು ವಿಚಾರ ಗೊತ್ತಿಲ್ಲ. ಬರ್ತಾರೆ ನೋಡಿ, ಡಿಸಿಎಂ ಅವರು ಬರ್ತಾರೆ ಮಾತಾಡ್ತಾರೆ, ಡಿಸಿಎಂ ಅವರು ಬರ್ತಾರೆ ಮಾತಾಡ್ತಾರೆ. ಶಾಸಕರುಗಳೇ ಎಲ್ಲ ಹೇಳ್ತಾ ಇದ್ದಾರೆ, ಒಂದು ಕ್ಲಾರಿಟಿ ಕೊಡಬೇಕು ಹೈಕಮಾಂಡ್ ಅಂತ. ಗೊತ್ತಿಲ್ಲ, ಏನು ವಿಚಾರ ಗೊತ್ತಿಲ್ಲ. ಬರ್ತಾರೆ ನೋಡಿ, ಡಿಸಿಎಂ ಅವರು ಬರ್ತಾರೆ ಮಾತಾಡ್ತಾರೆ, ಡಿಸಿಎಂ ಅವರು ಬರ್ತಾರೆ ಮಾತಾಡ್ತಾರೆ. ಶಾಸಕರು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಗೌಪ್ಯ ಮಾತುಕತೆಯಲ್ಲಿ ತೊಡಕೊಂಡಿದ್ದಾರೆ. ಆಗಾಗ್ಗೆ ಈ ಭೇಟಿ, ಈ ರೀತಿಯ ಮಾತುಕತೆಗಳು ಸಹಜವಾಗಿ ನಡೀತಾ ಇರುತ್ತೆ. ಬಟ್ ಇವತ್ತಿನ ಈ ಭೇಟಿ ಮುಂದಿನ ಸ್ಟ್ರಾಟಜಿಗೆ ಕಾರ್ಯತಂತ್ರವನ್ನು ರೂಪಿಸೋದಾ? ಖಂಡಿತ ದಿವ್ಯ ಜ್ಯೋತಿ, ಯಾಕಂದ್ರೆ ನಿನ್ನೆ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಆಡಿದಂತ ಮಾತು, ಅಂದ್ರೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ವಿಚಾರದಲ್ಲಿ ಆಡಿದಂತ ಮಾತು ನವೆಂಬರ್ ಕ್ರಾಂತಿಯ ಮೊದಲ ಕಹಳೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬೆಳಿಗ್ಗೆ ಅವರು ಮಾತನಾಡ್ತಾರೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಅವರ ಬೆಂಬಲಿತ 10ಕ್ಕೂ ಹೆಚ್ಚು ಶಾಸಕರುಗಳು ದೆಹಲಿಗೆ ಹೋಗ್ತಾರೆ. ಅಂದ್ರೆ 2.5 ವರ್ಷ ತುಂಬಿದ ದಿನವೇ ನವೆಂಬರ್ ಕ್ರಾಂತಿಗೆ ಚಾಲನೆ ಕೊಟ್ಟಿದ್ದಲ್ಲಿ ಮೊದಲ ಕಹಳೆಯನ್ನು ಊದಿದ್ದು ಬಹುಶಃ ಮಾಜಿ ಸಂಸದ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಇವತ್ತು ಸಹೋದರಿಬ್ರು ಕೂಡ, ಯಾಕಂದ್ರೆ ತಮ್ಮ ಬೆಂಬಲಿತ ಶಾಸಕರು ಹೋಗಿರುವಂತದ್ದು, ಮತ್ತೆ 2ನೇ ಹಂತದಲ್ಲಿ ಶಾಸಕರು ಹೋಗ್ಲಿಕ್ಕೆ ಮುಂದಾಗಿರುವಂತದ್ದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಮುಂದಿನ ತಂತ್ರಗಾರಿಕೆ ಏನಿರಬೇಕು ಅನ್ನೋದು. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರು ಇವತ್ತು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ಭೇಟಿ ಮಾಡಬೇಕಾ ಮಾಡಬಾರ್ದಾ, ಅಥವಾ ಅವರೇ ಕೊಟ್ಟಂತೆ ಅವರೇ ಕರೆದು ಮಾತಾಡ್ತಾರ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆಯೂ ಸೇರಿದಂತೆ ಎಲ್ಲ ವಿಚಾರಗಳೇ ಮುಂದಿನ ನಡೆ ನಮ್ದು ಏನಿರಬೇಕು ಅನ್ನೋದ್ರ ಬಗ್ಗೆ ಸಹೋದರಿಬ್ರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಹೋದರಿಬ್ರು ಕೂಡ ಕಳೆದ ಅರ್ಧ ಗಂಟೆಗೂ ಹೆಚ್ಚು ಸಮಯದಿಂದ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ದಿವ್ಯ ಜ್ಯೋತಿ, ಸುಕೇಶ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಪ್ರಾರ್ಥನೆ ಫಲದ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಇದ್ದಾರೆ. ಇಲ್ಲಿಯವರೆಗೂ ಪ್ರಯತ್ನಗಳನ್ನ ಮಾಡಿದ್ದಾರೆ, ಫಲದ ನಿರೀಕ್ಷೆಯಲ್ಲಿ ಅವರುಗಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತು ನಂಬರ್ ಗೇಮ್ ಪಾಲಿಟಿಕ್ಸ್. ಯಾರಿಗೆ ಹೆಚ್ಚು ಶಾಸಕರ ಬಲ ಇದೆ ಅನ್ನುವಂತಹ ವಿಚಾರ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಫಿಕ್ಸ್. ಡಿಕೆ ಬಣದ ಡೆಲ್ಲಿ ಪರೇಡ್ ಬೆನ್ನಲ್ಲೇ ನಂಬರ್ ಗೇಮ್ ಆಟವನ್ನ ಮುಂದುವರಿಸಲಾಗ್ತಿದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಕಾಂಗ್ರೆಸ್ನಲ್ಲಿ ಈಗ ನಂಬರ್ ಗೇಮ್ ಹೇಗೆ, ಯಾರ ಪರವಾಗಿ ವರ್ಕ್ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರ ಪರವಾಗಿ ಬಹುತೇಕ ಶಾಸಕರು ಇದ್ದಾರೆ. ಡಿಕೆ ಶಿವಕುಮಾರ್ ಆ ವಿಶ್ವಾಸವನ್ನ ಗಳಿಸುವಲ್ಲಿ ಸ್ವಲ್ಪ ಹಿನ್ನಡೆಯನ್ನ ಸಾಧಿಸಿದ್ದಾರೆ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಅವ್ರದ್ದು ಇನ್ನೂ ಒಂದು ಸ್ಟ್ರಾಟಜಿ ಇದೆ. ನನ್ನ ಪರವಾಗಿರೋರು ಹೈಕಮಾಂಡ್ ಪರವಾಗಿರೋರು ಇಬ್ಬರನ್ನು ನನ್ನ ತೆಕ್ಕೆಗೆ ಹಾಕೊಂಡ್ರೆ ಆಗ ನಾನು ಸ್ಟ್ರಾಂಗ್ ಅನ್ನೋದು. ಈ ಕಡೆ ಸಿದ್ದರಾಮಯ್ಯನವರು ಇಲ್ಲ, ಎಲ್ಲಾ ಶಾಸಕರು ಬಹುತೇಕ ನನ್ನ ಪರವಾಗಿರೋದ್ರಿಂದ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನನ್ನನ್ನೇ ಆಯ್ಕೆ ಮಾಡಿರೋದ್ರಿಂದ ಮತ್ತೆ ನನ್ನ ಮುಂದುವರಿಸುವಂತೆ ಅವರೆಲ್ಲರೂ ಡಿಮಾಂಡ್ ಅನ್ನ ಇಡ್ತಾರೆ ಅಂತ. ಈ ಎರಡೂ ವಿಶ್ವಾಸದಲ್ಲಿ ಇಬ್ಬರೂ ನಾಯಕರು ಇರೋದ್ರಿಂದ ಇದು ಹೇಗೆ ವರ್ಕ್ ಆಗುತ್ತೆ, ಈ ಪ್ರಶ್ನೆ ಸದ್ಯ ಮನೆ ಮಾಡಿದೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡೇ ಉತ್ತರ ಕೊಡಬೇಕು. ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಯಾವ್ಯಾವ ಶಾಸಕರು ಯಾವ್ಯಾವ ರೀತಿಯ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಶಾಸಕರು ಜೊತೆಯಲ್ಲಿದ್ದಾರೆ ಅಂತ ಡಿಕೆಶಿ ಟೀಮ್ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನ. ಡಿಕೆಶಿ ಆಪ್ತ ವಲಯದ ಶಾಸಕರಿಂದ ತಟಸ್ಥ ಶಾಸಕರಿಗೆ ಕರೆಯಂತೆ ಶಾಸಕರ ಬಲ ಸೇರಿದಂತೆ ಮತ್ತಷ್ಟು ಬಲ ಹೆಚ್ಚಳ ಬಗ್ಗೆ ಸಂದೇಶ. ಸಂಖ್ಯಾಬಲದ ಆಟದಲ್ಲಿ ಮೈಂಡ್ ಗೇಮ್ ಆಡೋದಕ್ಕೆ ಡಿಕೆ ಟೀಮ್ ಆಕ್ಟಿವ್ ಆಗಿದೆ. ತಟಸ್ಥ ನಿಲುವು ಹೈಕಮಾಂಡ್ ತೀರ್ಮಾನ ಎಂಬ ಶಾಸಕರಿಗೂ ಕೂಡ ಫೋನ್ ಅನ್ನ ಮಾಡೋ ಮೂಲಕವಾಗಿ ನೀವು ಡಿಕೆ ಶಿವಕುಮಾರ್ ಅವರ ಪರವಾಗಿರಿ ಅನ್ನುವಂತಹ ಸಂಖ್ಯಾಬಲದ ಕಸರತ್ತನ್ನ ನಡೆಸಲಿಕ್ಕೆ ತೆರೆಮರೆಯ ಆಟವನ್ನ ಆರಂಭ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಡಿಕೆ ಶಿವಕುಮಾರ್ ಅವರ ಆಪ್ತೇಷ್ಟ ಶಾಸಕರು ತಟಸ್ಥ ಶಾಸಕರಿಗೆ ಗುಪ್ತ ಕರೆಯನ್ನ ಮಾಡ್ತಾ ಇದ್ದು
ಮತ್ತಷ್ಟು ಬಲ ಹೆಚ್ಚಳ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲೆಲ್ಲವೂ ಕೂಡ ಇರೋದು ಸಂಖ್ಯಾಬಲದ ಆಧಾರದ ಮೇಲೆ. ಹೈಕಮಾಂಡ್ ಏನೇ 50-50 ಒಪ್ಪಂದಗಳನ್ನು ಮಾಡ್ಕೊಂಡಿದ್ರು ಕೂಡ ಅಂತಿಮವಾಗಿ ಸಿದ್ದರಾಮಯ್ಯನವರು ಈ ದಾಳವನ್ನು ಉರುಳಿಸ್ತಾರೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅಂಡ್ ಅವರ ಟೀಮಿಗೆ ಗೊತ್ತಿರುವಂತಹ ವಿಚಾರ. ಅದಕ್ಕೆ ಕೌಂಟರ್ ಆಗಿ ನಾವು ಏನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಅಸ್ತ್ರವನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ಸಿದ್ದರಾಮಯ್ಯನವರಿಗೆ ಶಾಸಕರ ಬಲ ಇದೆ ಅನ್ನೋದು ಗೊತ್ತಿರೋ ವಿಷಯ. ಇದನ್ನೇ ಅಸ್ತ್ರವಾಗಿ ಸಿದ್ದರಾಮಯ್ಯನವರ ಟೀಮ್ ಮತ್ತು ಸಿದ್ದರಾಮಯ್ಯನವರು ಪ್ರಯೋಗ ಆಗಾಗ್ಗೆ ಮಾಡ್ತಿದ್ರು. ಈಗ ಡಿ.ಕೆ. ಶಿವಕುಮಾರ್ ಬಣದ ಕಾನ್ಫಿಡೆನ್ಸ್ಗೆ ಕಾರಣ ಅವರು ಮಾಡ್ತಾ ಇರುವಂತಹ ಮಗದೊಂದು ಸ್ಟ್ರಾಟಜಿನ ಅದೇನ್ ಹಾಗಾದ್ರೆ? ಖಂಡಿತ ಎರಡು ಕಡೆಯಲ್ಲೂ ಕೂಡ ಬಲಾಬಲ ಪ್ರದರ್ಶನದ ಯತ್ನವನ್ನು ಕೂಡ ಮಾಡೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದ್ರೆ ಒಂದು ಹಂತದಲ್ಲಿ ಸಿಎಂ ಏನಾದರೂ ಬಲಾಬಲದ ಪ್ರದರ್ಶನದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಅದಕ್ಕೆ ಕೌಂಟರ್ ಕೂಡ ಸಿದ್ಧ ಇರಬೇಕು ಅನ್ನೋದು ಕೂಡ ಡಿ.ಕೆ. ಶಿವಕುಮಾರ್ ಬಣದ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸಾಕಷ್ಟು ಈಗ ತಮ್ಮ ಬೆಂಬಲಿತ ಶಾಸಕರನ್ನ ಒಂದು ಕಡೆ ಒಗ್ಗೂಡಿಸೋದ್ರ ಜೊತೆಗೆ ತಟಸ್ಥ ಶಾಸಕರ ಗುಂಪು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಅಂದ್ರೆ ನಮ್ಮ ನಿಷ್ಠೆ ಹೈಕಮಾಂಡ್ಗೆ ಅಥವಾ ಹೈಕಮಾಂಡ್ ಏನ್ ಹೇಳ್ತಾರೆ ಆ ಕಡೆ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂತ ಒಂದಷ್ಟು ಶಾಸಕರು ಇದ್ದಾರೆ. ಅದು ಸರ್ಕಾರದ ಆರಂಭದ ದಿನಗಳಲ್ಲೂ ಕೂಡ ಒಂದಷ್ಟು ವಿಚಾರಗಳು ಹಾಗೆ ಹೊರಗೆ ಬಂದಿತ್ತು ಅನ್ನುವಂತ ಕಾರಣಕ್ಕಾಗಿ ಈಗಲೂ ಕೂಡ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅವರಿಗೆ ಹೈಕಮಾಂಡ್ ಏನ್ ಸೂಚನೆ ಕೊಡುತ್ತೆ ಅದನ್ನು ಅವರು ಪಾಲಿಸ್ತಾರೆ. ಹಾಗಾಗಿ ಒಂದು ಕಡೆ ಹೈಕಮಾಂಡ್ ಬೆಂಬಲಿತ ಶಾಸಕರ ಬಲ ಹೆಚ್ಚಾದ್ರೂ ಕೂಡ ಅದು ನಮಗೆ ಅನುಕೂಲ ಅನ್ನುವಂತ ಲೆಕ್ಕಾಚಾರ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ತಟಸ್ಥ ಮನಸ್ಥಿತಿಯ ಶಾಸಕರನ್ನ ಮುಂದಿನ ರಾಜಕೀಯ ಭವಿಷ್ಯ, ಒಂದು 10-15 ವರ್ಷದ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ತೀರ್ಮಾನ ಮಾಡಿ ಅನ್ನುವಂತ ಮನವೊಲಿಕೆ ಕಾರ್ಯವನ್ನು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಪ್ತ ವಲಯದ ಕೆಲವು ಶಾಸಕರುಗಳು ತೆರೆಮರೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಆ ಮೂಲಕವಾಗಿ ಸಂಖ್ಯಾಬಲ ಒಂದು ಕಡೆ, ಯಾಕಂದ್ರೆ ಇವತ್ತು ಹೈಕಮಾಂಡ್ ಹೇಳಿದ್ದೆ ಅಂತಿಮ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಸಹಜವಾಗಿ ಲಕೋಟೆಯಲ್ಲಿ ಹೆಸರನ್ನ ಕಳಿಸುವಂತದ್ದು ಮತ್ತು ಅದೇ ಮುಖ್ಯಮಂತ್ರಿ ಅಭ್ಯರ್ಥಿನ ಘೋಷಣೆ ಮಾಡುವಂತದ್ದು ಕಾಂಗ್ರೆಸ್ನ ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಂತ ಪದ್ಧತಿ. ಆದ್ರೆ ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಆಗ್ತಿರುವಂತಹ ಹಿನ್ನಡೆ ಮತ್ತು ಕಾಂಗ್ರೆಸ್ ಆಗಿರುವಂತಹ ಬಲಹೀನತೆ, ಈ ನಡುವೆ ಅಂತ ಒಂದು ಖಡಕ್ ತೀರ್ಮಾನವನ್ನ ರಾಜ್ಯ ಕಾಂಗ್ರೆಸ್ನ ವಿಚಾರದಲ್ಲಿ ಕೈಗೊಳ್ಳುವಂತ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲದೆ ಇರೋದ್ರಿಂದ ಇಲ್ಲಿಗೆ ಯಾವ ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಹೈಕಮಾಂಡ್ ನಾಕಾರುವಾರಿ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ಅಂತ ಪರಿಸ್ಥಿತಿಯಲ್ಲೂ ಕೂಡ ಸಂಖ್ಯಾಬಲ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಹೈಕಮಾಂಡ್ ನಿಷ್ಠರ ಬಲದಿಂದ ಅದೆಲ್ಲವನ್ನು ಸರಿದೂಗಿಸಬಹುದು ಅನ್ನುವಂಥ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತೆ ಕೂಡ ಕಾಣಿಸ್ತಾ ಇದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ಎಲ್ಲರೂ ಕೂಡ ಹೈಕಮಾಂಡ್ ಹೇಳಿದಂತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ಳೋದೇ ಆಗಿದ್ರೆ 2.5 ವರ್ಷ ಪೂರ್ಣ ಆಗ್ತಿದ್ದ ಹಾಗೆ ಅದನ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬಿಡಬಹುದಿತ್ತು. ಅಷ್ಟು ಸುಲಭ ಅಲ್ಲ, ಈಸಿಯಾಗಿ ಸಿದ್ದರಾಮಯ್ಯನವರು ಬಿಟ್ಕೊಡಲ್ಲ. ಈ ಕಡೆಗೆ ಬಿಟ್ರೆ ಈಗ ನನಗೆ ಸಿಗಲ್ಲ ಅನ್ನೋದು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಗೊತ್ತಿರೋದ್ರಿಂದ ಈ ಕಸರತ್ತು ನಡೀತಾ ಇದೆ.